ನಡೀತೈತೆ. ಒಂದ್ ಹೇಳೋದು CSK ವೇರ್ ಆರ್ ಯು ಗೋಯಿಂಗ್, ತಮಿಳ್ನಾಡಿಗೆ ಗೋಯಿಂಗ್. CSK ಫ್ಯಾನ್ಸ್ ಎಲ್ಲ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ ಅಷ್ಟೇ ಗುರು. ಏನ್ ಮ್ಯಾಚ್ ಇತ್ತು, ಅಂಕಲ್ ಹೊಡೆದಾಯ್ತು, ಅವ್ರ ಇಂಜುರಿ ಅಂತ ಮನೆಗೆ ಹೋಗಿದಾಗೋಯ್ತು. ಮ್ಯಾಚ್ ಸೂಪರ್ ಆಗಿತ್ತು, ಒಂದ್ ಒಳ್ಳೆ ಮ್ಯಾಚ್ ಇವತ್ತು. ಏನು ಗುರು, ಲಾಸ್ಟ್ ವರ್ಗು ಒಳ್ಳೆ ಟ್ವಿಸ್ಟ್ ಕೊಟ್ರು. ಒಂದೇ ಹೇಳೋದು, ದೇವರೇ ಇವತ್ತು RCB ಮ್ಯಾಚ್ ಇತ್ತಲೇ, ದೇವರೇ ಇವತ್ತು CSK ಸೋತು ಹೋಯ್ತಲೇ. RCB ಗೆದ್ದಾಯ್ತು, CSK ಸೋತಾಯ್ತು, ತಮಿಳ್ನಾಡಿಗೆ ಓಡೋಯ್ತು. ಥ್ಯಾಂಕ್ ಯು. RCB. ನಾನೊಂದು ಡೈಲಾಗ್ ಹೇಳಬೇಕು. 10 ರೂಪಾಯಿ ಸ್ಟಿಂಗು, ನಮ್ಮ ಕೊಹ್ಲಿ ಕಿಂಗು. ಸರ್ ಟಿಕೆಟ್ ಓಟ ಸಿಗ್ತಲ್ಲ ಸರ್, ಟಿಕೆಟ್ ಟ್ರೈ ಮಾಡಿದ್ರು, ಟಿಕೆಟ್ ಓಟ ಸಿಗ್ತಾಯಿಲ್ಲ ಸರ್. ಹಾಂ ಸರ್ ಅಷ್ಟೇ, ಅದೇನಿಲ್ಲ ಸರ್. ಟಿಕೆಟ್ ಒಟ್ಟ ಟ್ರೈ ಮಾಡಿ ಸರ್, ಒಟ್ಟ ಸಿಗೋಲ್ಲ ಸರ್ ಅಷ್ಟೇ. ಟಿಕೆಟ್ ಚೆಕ್ ಮಾಡಿ ಸರ್, ಒಟ್ಟ ಸಿಕ್ಕಿಲ್ಲ ಸರ್. ಭಾಳ ನೋವು ಸರ್ ಮನಸ್ಸಿಗೆ. ಏನು ಹೇಳ್ತೀರಾ ಟೀಮ್ಗೆ? ತೊಲೆದೆ ಸರ್ RCB ಕರ್ನಾಟಕ ಸರ್, ಚೆನ್ನಾಗಿದೆ ಸರ್, ಸೂಪರ್. RCB ಬರಬೇಕು, ಬರುತ್ತೆ. ಇದು ಭವಿಷ್ಯ, ಬರೆದಿಟ್ಕೊಳ್ಳಿ, ಮುಂದೇನು RCBನೇ ಸರ್. ಬಿಜಾಪುರದಿಂದ ಬಂದೀವ್ರಿ, ಬಾದೂರಿಂದ ಅಗದಿ ಮ್ಯಾಚ್ ನೋಡಿದ್ವಿ, ಫುಲ್ ಖುಷಿ ಆಗೈತಿ. 90% ವಿರಾಟ್ ಕೊಹ್ಲಿ ಚಲೋ ಆಡ್ಯೋದು. ಡೇವಿಡ್ ಅಂತರು ಮ್ಯಾಚ್ ನುಂಗಿ ನೀರು ಕುಡಿದ್ರು. ಆದರೆ ಇನ್ನೊಂದು ಏನಾಗ ಸಜೆಷನ್ ಅಂದ್ರೆ ಟಿಕೆಟ್ಗಳು ಎಲ್ಲರೂ ಸರಳವಾಗಿ ಸಿಗಬೇಕು. ಏನು ಮಾಡ್ತಾರೆ, ಟಿಕೆಟ್ಗಳು ಟಿಕೆಟ್ ಸಿಗಂಗಿಲ್ಲ. ಯಾಕಂದ್ರೆ ಅಷ್ಟು ದೂರಿಂದ ಬಂದಿರ್ತೀವಿ. ಒಂದು ಸ್ವಲ್ಪ ಏನಾರ ಅನ್ನ ವ್ಯವಸ್ಥೆ, ಒಂದು ಸ್ವಲ್ಪ ಟಿಕೆಟ್ ಸೀಟ್ ಜಾಸ್ತಿ ಮಾಡಬೇಕು. ಸ್ಟೇಡಿಯಮ್ದು ಆಡಬೇಕು, ಸ್ಟೇಡಿಯಮ್ನಾಗ ಸೀಟ್ ಕಮ್ಮಿ ಅದಾವು. ಇದೋ ನಮ್ಮದು ಕೋರಿಕೆ. ಥ್ಯಾಂಕ್ ಯು ಸರ್. ಜೈ RCB. ಸೂಪರ್ ಮ್ಯಾಚ್, ತುಂಬ ಚೆನ್ನಾಗಿದೆ. ಗೆಲ್ತಾರೆ ಕನ್ಫರ್ಮ್ ಗೊತ್ತಿದ್ದು, ಆದ್ರೂ ಬಂದು ನೋಡಿದ್ವಿ. ಸೂಪರ್ ಮ್ಯಾಚ್. ಎಸ್ ಸರ್, ತುಂಬ ಚೆನ್ನಾಗಿತ್ತು. ನೀವೇನೋ ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡಬೇಕು. ತುಂಬ ಚೆನ್ನಾಗಿತ್ತು. ಬನ್ನಿ ಇಲ್ಲಿ, ಇವರು ದೇವ್ರ ಪುತ್ರ ಅಂತಾರೆ. ಇವರಿದ್ದಾಗ ಇದುವರೆಗೂ ಮ್ಯಾಚ್ ಸೋತಿದ್ದಿಲ್ಲ. ಈ ಸ್ಟೇಡಿಯಂಗೆ 5 ಸಲ ಬಂದಿದ್ದೀವಿ, ಇವ್ರನ್ನ ಹಾಕ್ಕೊಂಡು 5 ಸಲ ಗೆದ್ದಿದೆ. ಅದಕ್ಕೆ ಬರಲ್ಲ ಅಂದರು. ನಾನೇ ಟಿಕೆಟ್ ಹಾಕ್ತೀನಿ ಬಾರೋ ಚೆನ್ನೈ ಮ್ಯಾಚ್ಗೆ. ಚೆನ್ನೈ ಮ್ಯಾಚ್ ಸೋಲ್ಬಂದು ಈ ದೇವ್ರ ಪುತ್ರನ ಕರ್ಕೊಂಡ್ಬಂದೆ. ಹೇಳಪ್ಪ. ಜೈ RCB. ನೀವು ಬಂದಾಗೆಲ್ಲ ಗೆಲ್ಲುತ್ತಂತೆ, ನಿಜನಾ? ಹೌದು, 5 ಸಲ ಬಂದಿದೆ, 5 ಸಲನೂ ಗೆದ್ದಿದೆ. ಮ್ಯಾನೇಜ್ಮೆಂಟ್ ಗೊತ್ತಾದ್ರೆ ನಿನ್ನ ಪರ್ನಾಟಕ ಇಟ್ಕೋತಾರೆ ಹಂಗಿದ್ರೆ. ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟೇ. ಆಡಿದ್ದಾರೆ ಈ ಸಲ ಕಪ್ಪು ನಮ್ದು 2 ಮ್ಯಾಚ್ ಗೆದ್ದಿದ್ದಾರೆ. ಜೈ ವಿರಾಟ್ ಸರ್. ಸೂಪರ್ ಆಗಿತ್ತು. ಒಂದು ಸೈಡ್ ಮಾಡಿಬಿಟ್ರು ಸರ್, ಮಜಾ ಇರಲಿಲ್ಲ. ಮಜಾ ಬೇಕಾಗಿತ್ತು. ಹೌದು, ಈ ಸಲನೂ ಕಪ್ಪು ನಮ್ದೇ. ಕಪ್ಪು ನಮ್ದು. East always RCB the best. Always RCB. ಮ್ಯಾಚ್ ಸೂಪರ್ ಆಗಿತ್ತು. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ RCB won the match. ಸರ್ ಪ್ರತಿ ಮ್ಯಾಚು RCB ವಿನ್ ಆಗುತ್ತೆ. ಮತ್ತೊಮ್ಮೆ ಕಪ್ ಹೊಡಿತೀವಿ. ಸೋತು ಸೌದೋಗಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಮ್ಯಾಚ್ಗಳು ನಾವೇ ವಿನ್ ಆಗ್ತೀವಿ, ಮತ್ತೆ ಕಪ್ ಹೊಡಿತೀವಿ. ಹ್ಯಾಟ್ರಿಕ್ ಕಪ್ ಹೊಡಿತೈತೆ RCB. ಅದ್ಭುತವಾಗಿ ಆಡಿದ್ರು. ನಮ್ಮ ಕೊಹ್ಲಿ ಯಾಕೆ ಆಡಿಲ್ಲ ಅಂತ ಏನಾದರೂ ನಮ್ಮ ಅಂಕಲ್ ಮಕ್ಳು ಏನಾದರೂ ಕೇಳಿದರೆ, ಅವರು ಚೇಂಜಿಂಗ್ ಮಾಸ್ಟ್ರು, ಅದಕ್ಕೆ ಆಡಿಲ್ಲ, ಬೇರೆಯವರಿಗೆ ಅವಕಾಶ ಕೊಟ್ಟಿದ್ದಾರೆ. ಓಕೆ, ಜೈ RCB. ಅಂಕಲ್ ನಿದ್ದೆ ಮಾಡಿ. ಇಲ್ಲಿಂದ ಎವ್ರಿ ಸಲ ಕಪ್ ನಮ್ಮದೇ ಬ್ರೋ. ಇನ್ನು ಈ ವರ್ಷನೇ 2 ಆಗುತ್ತೆ, ನೋಡ್ಕೊಳ್ಳಿ ಪಕ್ಕ. ಬಾಯ್. ಅದೇ ಹೇಳ್ತೀನಲ್ಲ, ಗೆಲ್ಲೋವರೆಗೂ ಒಂದು ಭಯ ಇರುತ್ತೆ. ಗೆದ್ಮೇಲೆ ಆ ಭಯ ಹೋಗ್ಬಿಟ್ರೆ ಸಾಕು, ಹೆಂಗೆ ಬೇಕು ಹಂಗೆ ಹೊಡಿತಾರೆ. ಅದೇ RCB ಸ್ಪಿರಿಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.